ಕೆಂಭಾವಿಯ ಬಸ್ ಸ್ಟ್ಯಾಂಡ್ನಲ್ಲಿ ಗಬ್ಬು ನಾರುತ್ತಿದೆ ಸಾರ್ವಜನಿಕ ಶೌಚಾಲಯ. ಸಂಬಂಧಪಟ್ಟ ಅಧಿಕಾರಿಗಳೇ ಈ ದೃಶ್ಯ ನೋಡಿ ಸ್ವಾಮಿ. ಈ ಬಸ್ ಸ್ಟ್ಯಾಂಡಿಗೆ ಸಾವಿರಾರು ಜನ ಬಂದು ಹೋಗ್ತಾರೆ. ಕಾಲೇಜು ವಿದ್ಯಾರ್ಥಿಗಳು, ಮಹಿಳೆಯರು, ವಯಸ್ಸಾದ ಹಿರಿಯರು ಪ್ರತಿನಿತ್ಯ ಕೆಂಭಾವಿ ಬಸ್ ಸ್ಟ್ಯಾಂಡ್ಗೆ ಪ್ರಯಾಣಿಸ್ತಾ ಇದ್ದು, ಶೌಚಾಲಯಕ್ಕೆ ಹೋಗದೆ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಹಿರಿಯರು, ಮಹಿಳೆಯರು ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ವೀರೇಶ್ ಟಕ್ಕಳಕಿ, ಕೆಂಭಾವಿ, ನ್ಯೂಸ್ 81 ಕನ್ನಡ. ಮಲ್ಲಿಕಾರ್ಜುನ್ ಎಸ್ ಹಿರೇಮಠ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದ ಬಸ್ ನಿಲ್ದಾಣದ ವ್ಯವಸ್ಥೆ ನೋಡಿದರೆ ಎಂಥೊಬ್ಬರಿಗೆ ಅಯ್ಯೋ ಅನಿಸ್ತಾ ಇದೆ. ಯಾಕಂದರೆ ದಿನನಿತ್ಯ ಇಲ್ಲಿ ನೂರಾರು ಬಸ್ಸುಗಳು ಓಡಾಟ, ಜೊತೆಗೆ ಸಾವಿರಾರು ಜನರು ಪ್ರಯಾಣಿಸುತ್ತಿದ್ದು, ಹಾಗೂ ಬೆಳಗ್ಗೆ ಶಾಲೆ ಕಾಲೇಜುಗಳಿಗೆ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಬಸ್ ನಿಲ್ದಾಣಕ್ಕೆ ಬಂದು ಹೋಗ್ತಾ ಇದ್ದಾರೆ. ಈ ಬಸ್ ನಿಲ್ದಾಣದಲ್ಲಿ ಅನೇಕ ವಿದ್ಯಾರ್ಥಿಗಳು, ಜೊತೆಗೆ ವೃದ್ಧಾಪ್ಯ ಮುದುಕಿಯರು ಕೂಡ ಇಲ್ಲಿ ಶೌಚಾಲಯ ಹೋಗಬೇಕಾದ್ರೆ ಶೌಚಾಲಯದ ಒಳಗೋಗಿ ಅಲ್ಲಿ ಏಕೆ ಮಾಡದೆ ವಾಪಸ್ ತಿರುಗಿ ಬರ್ತಾ ಇದ್ದಾರೆ. ಯಾಕಂತ ಕೇಳಿದರೆ, ಅಲ್ಲಿ ಒಳಗೆ ಹೋದ ತಕ್ಷಣವೇ ಆ ಶೌಚಾಲಯ ನೋಡಿದಾಗ ಅಲ್ಲಿ ಏಕೆ ಮಾಡೋಕ್ಕಾಗಲ್ಲ, ಒಂದು ಟಾಯ್ಲೆಟ್ ಮಾಡೋಕ್ಕಾಗಲ್ಲ. ಏನಾಗಿದೆಪ್ಪ ಅಂತಂದರೆ, ಅಲ್ಲಿ ಹೊಲಸೆಲ್ಲ ತುಂಬಿ ನೀರು ಬ್ಲಾಕ್ ಆಗಿ ಗಬ್ಬು ಒಂದು ಕೆಟ್ಟ ವಾಸನ ಬರ್ತಾ ಇದೆ. ಅನೇಕ ಕ್ರಿಮಿಗಳು, ಸೊಳ್ಳೆಗಳು, ಹುಳಗಳು ಕಣ್ಣಿಗೆ ಎದ್ದು ಕಾಣೋದ್ರಿಂದ ಅಲ್ಲಿ ಸ್ಮೆಲ್ ಆಗಿ ಯಾರು ನಿಲ್ಲಕ್ಕಾಗಲ್ಲ. ಓಡಿ ಹೊರಗೆ ಹೊರಗೆ ನಿಂತ ಏಕೆ ಮಾಡ್ತಕ್ಕಂಥ ಸಂದರ್ಭ ಇವತ್ತ ಹುಡುಗರಿಗೆ ಬಂದಿದೆ. ಆದರೆ ಹುಡುಗಿಯರು ಅಲ್ಲಿ ಹೊರಗೆ ರಿಸರ್ಚ್ ಮಾಡೋದಕ್ಕೆ ಅವರು ಮುಜುಗರಕ್ಕೊಳಗಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಈ ಕೆಂಭಾವಿ ಪಟ್ಟಣದ ಬಸ್ ನಿಲ್ದಾಣದ ವ್ಯವಸ್ಥೆ ಆಗಿದೆ. ಸುಮಾರು 4-6 ವರ್ಷಗಳಿಂದ ಇದೇ ತರ ನಡೆದುಕೊಂಡು ಬಂದಿದೆ. ಈ ಒಂದು ಬಸ್ ನಿಲ್ದಾಣಕ್ಕೆ ಯಾವುದೇ ಅಧಿಕಾರಿಗಳು ಇಲ್ಲಿ ಏನಾಗಿದೆ, ಏನು ನಡೆದಿದೆ ಅಂತಕ್ಕಂಥದ್ದು ಯಾರೂ ಗಮನ ಹರಿಸ್ತಿಲ್ಲ. ದಯವಿಟ್ಟು ಮೇಲಿನ ಅಧಿಕಾರಿಗಳೇ, ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಮತ್ತು ಯಾದಗಿರಿ ಜಿಲ್ಲೆಯ ಸಚಿವರಾಗಲಿ ಈ ಕೆಂಭಾವಿ ನಿಲ್ದಾಣದ ಕಡೆಗೆ ಗಮನ ಹರಿಸಿ ಈ ಒಂದು ಶೌಚಾಲಯದ ವ್ಯವಸ್ಥೆ ನೋಡಿ ಇವತ್ತ ತಾವು ಕೂಡ ಮತ್ತು ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಮನೆಯ ಅಣ್ಣ ತಮ್ಮರು ಈ ಒಂದು ವ್ಯವಸ್ಥೆಗೆ ತಾವು ಒಂದು ಮಾರ್ಗದರ್ಶನ ನೀಡುವುದರ ಜೊತೆಗೆ ಈ ಒಂದು ಶೌಚಾಲಯವನ್ನು ತಾವು ನೋಡಿ ಇಂಥ ಒಂದು ಶೌಚಾಲಯವನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.